ಸಿಲಿಕಾನ್ ಸಿಟಿ ಬೆಂಗಳೂರು ಜಗಮಗಿಸ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಸಿದ್ಧತೆ ಹೇಗಿದೆ, ಪೊಲೀಸರ ಭದ್ರತೆ ಹೇಗಿದೆ, ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ರೆಡಿ. ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ಗಳು ಝಗಮಗ. ಹಾಟ್ಸ್ಪಾಟ್ಗಳಲ್ಲಿ ಪೊಲೀಸರ ಹದ್ದಿನ ಕಣ್ಣು. 2026 ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋಕೆ ಬೆಂಗಳೂರು ಸಿದ್ಧವಾಗಿದೆ. ನಗರದ ಪ್ರಮುಖ ಹಾಟ್ಸ್ಪಾಟ್ಗಳು ಲಕಲಕ ಅಂತಿದ್ದು ಜನರನ್ನ ತಮ್ಮತ್ತ ಆಕರ್ಷಿಸೋದ್ರ ಜೊತೆಗೆ ಅದ್ಧೂರಿ ಸಂಭ್ರಮಾಚರಣೆಗೆ ಸಿದ್ಧವಾಗಿವೆ. ಹಾಗಾದ್ರೆ ನಗರದ ಪ್ರಮುಖ ಸ್ಥಳಗಳಲ್ಲಿ ತಯಾರಿ ಹೇಗಿದೆ, ಪೊಲೀಸರ ಸಿದ್ಧತೆ ಹೇಗಿದೆ ಅನ್ನೋ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಪರಿಸ್ಥಿತಿಯನ್ನ ತಮ್ಮ ಮುಂದಿಡ್ತಾ ಇದೆ. ರಿಯಾಲಿಟಿ ಚೆಕ್ 1, ಸ್ಥಳ ಬ್ರಿಗೇಡ್ ರೋಡ್. ಗಮನಿಸ್ತಾ ಇದ್ರಿ, ನಾವೀಗ ಬ್ರಿಗೇಡ್ ರೋಡ್ನಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹಬ್ಬದ ರೀತಿಯಲ್ಲೇ ಇಲ್ಲಿ ಹೊಸ ವರ್ಷಾಚರಣೆಯನ್ನ ಮಾಡಲಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಸೆಲೆಬ್ರೇಷನ್ಗಾಗಿ ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಬಿಗಿ ಭದ್ರತೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಗಮನಿಸ್ತಾ ಇದ್ರಿ, ಬ್ರಿಗೇಡ್ ರೋಡ್ ಎಂಟ್ರಿ ಏನಿದೆ, ಬ್ರಿಗೇಡ್ ರೋಡ್ ಆ ಎಂಟ್ರಿಯಲ್ಲಿ ನಾವು ಬರ್ತಾ ಇದ್ದಾಗೇ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಸದ್ಯ ಈಗಾಗಲೇ ಹಾಕಲಾಗಿರುವಂಥದ್ದು. ಹೆಚ್ಚುವರಿಯಾಗಿ CC ಕ್ಯಾಮ್ರಾಗಳೆಲ್ಲವನ್ನ ಕೂಡ ಈಗಾಗಲೇ ಹಾಕಲಾಗಿರುವಂಥದ್ದು. ಗಮನಿಸ್ತಾ ಇದ್ರಿ, ಬ್ರಿಗೇಡ್ ರೋಡ್ ಎಂಟ್ರಿ ಏನಿದೆ, ರೋಡ್ ಎಂಟ್ರಿಯಿಂದ ಎಕ್ಸಿಟ್ ತನಕವೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಹಾಕಲಾಗಿರುತ್ತೆ. ಅಷ್ಟೇ ಅಲ್ಲ, ಡ್ರೋನ್ಗಳ ಮುಖಾಂತರವೂ ಕೂಡ ಈ ಭಾಗದ ಜನ ಏನಿರ್ತಾರೆ, ಹೆಚ್ಚಿನ ಜನ ಸೇರುವಂಥ ಕಾರಣಕ್ಕಾಗಿ ಅವರೆಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡುವಂಥ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ವಾಚ್ ಟವರ್ಗಳನ್ನು ಕೂಡ ಮಾಡಲಾಗಿದೆ. ಈ ರಸ್ತೆ ಉದ್ದಕ್ಕೂ ಕೂಡ ಚರ್ಚ್ ಸ್ಟ್ರೀಟ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, MG ರೋಡ್ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ವಾಚ್ ಟವರ್ಗಳನ್ನು ಮಾಡೋದ್ರ ಮುಖಾಂತರವಾಗಿ, ಅಂದರೆ ಸ್ವಲ್ಪ ಎತ್ತರ ಭಾಗದಲ್ಲಿ ನಿಂತು ಎಲ್ಲ ಜನಕ್ಕೂ ಕೂಡ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಮುಖಾಂತರವಾಗಿ ಬರುವಂಥವ್ರು ಹೋಗುವಂಥವ್ರು ಎಲ್ಲರನ್ನೂ ಕೂಡ ವಾಚ್ ಮಾಡುವಂಥ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಗಳಾಗುತ್ತೆ. ರಿಯಾಲಿಟಿ ಚೆಕ್ 2, ಸ್ಥಳ ಇಂದಿರಾನಗರ. ಗಮನಿಸ್ತಾ ಇದ್ರಿ, ಈಗ ನಾನು ಇಂದಿರಾನಗರದ 80 ಫೀಟ್ ರೋಡ್ ಏನಿದೆ ಆ ರಸ್ತೆಯಲ್ಲಿದ್ದೇನೆ. ಸಾಮಾನ್ಯವಾಗಿ ಬೆಂಗಳೂರಿನ ಇತರ ಪಾರ್ಟಿ ಹಾಟ್ಸ್ಪಾಟ್ಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈ ಭಾಗದಲ್ಲಿ ಒಂದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ಗಳು ಇವೆಲ್ಲವೂ ಕೂಡ ಇರುವಂಥದ್ದು. ಸೊ ಆ ಕಾರಣಕ್ಕಾಗಿ ಆ ಪ್ರಮಾಣದಲ್ಲಿ, ಅಂದರೆ ಎಕ್ಸಾಂಪಲ್ ನಾವು ಕೋರಮಂಗಲ ಜೊತೆಗೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಿಗುವಂತಹ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ಗಳು ಸಿಗದೇ ಇದ್ರೂ ಕೂಡ ಈ ಭಾಗದ ಒಂದಷ್ಟು ಜನ ಸಾಮಾನ್ಯವಾಗಿ ಇಲ್ಲಿ ಓಡಾಟವನ್ನು ಮಾಡುವಂಥವ್ರು, ಹೆಚ್ಚಾಗಿ ಈ ಕಡೆ ಬರುವಂಥವ್ರು ಆ ಸೆಲೆಬ್ರೇಷನ್ಗಳಲ್ಲಿ ಭಾಗಿಯಾಗ್ತಾರೆ. ಸೊ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಯಾರಿಗಳಾಗಿದೆ. ಪೊಲೀಸ್ ಇಲಾಖೆ ಎಲ್ಲ ಭಾಗಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾವು ಎಚ್ಚರವನ್ನು ತಪ್ಪಬಾರ್ದು, ಜೊತೆಗೆ ಅಹಿತಕರ ಘಟನೆಗಳನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಬಾರ್ದು, ಅವುಗಳನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಸೊ ಅದರ ಭಾಗವಾಗಿ, ಅದರ ಅಂಗವಾಗಿ CC ಕ್ಯಾಮ್ರಾಗಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹಾಕುವಂಥ ಕೆಲಸವನ್ನು ಮಾಡಿದರೆ, ಫೋಕಸ್ ಲೈಟ್ಗಳನ್ನು ಹಾಕಿ, CC ಕ್ಯಾಮ್ರಾಗಳನ್ನು ಹಾಕಿ ಈ ಭಾಗದಲ್ಲಿ ಓಡಾಟ ಮಾಡುವಂಥವ್ರು ಅಥವಾ ಇಲ್ಲಿಗೆ ಬರುವಂಥವ್ರು ಏನಿರ್ತಾರೆ ಅವರೆಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಈ ಭಾಗದ ವ್ಯಾಪಾರಿಗಳೇನಿದ್ದಾರೆ ಅವರು ಗ್ರಾಹಕರನ್ನು ತಮ್ಮತ್ತ ಸೆಳೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ಲೈಟಿಂಗ್ಸ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇಂದಿರಾನಗರದಲ್ಲಿ ಈ ರೀತಿಯಾದಂಥ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು. ರಿಯಾಲಿಟಿ ಚೆಕ್ 3, ಸ್ಥಳ ಕೋರಮಂಗಲ. ಗಮನಿಸ್ತಾ ಇದ್ದೀರಿ, ನಾನು ಕೋರಮಂಗಲದ ವಿಜುವಲ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಕಡೆ ಇಲ್ಲಿನ ವ್ಯಾಪಾರಿಗಳು ಬರುವಂಥ ಗ್ರಾಹಕರನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಬಣ್ಣ ಬಣ್ಣದ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಬರುವಂಥವರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನಾಳೆ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಎರಡು ರಸ್ತೆಗಳು, ಕೋರಮಂಗಲ ಏನಿದೆ, ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶ. ಸುಮಾರು 35ಕ್ಕೂ ಹೆಚ್ಚು ಪಬ್, ಬಾರ್, ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಇರುವಂಥದ್ದು. ಈ ಎರಡು ರೋಡ್ಗಳೇನಿದೆ ಈ ಭಾಗದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಪಬ್ ಅಂಡ್ ರೆಸ್ಟೋರೆಂಟ್ ಇರುವಂಥ ಕಾರಣಕ್ಕಾಗಿ ಪ್ರತಿಯೊಬ್ಬರ ಮೇಲೂ ಪ್ರತಿಯೊಂದೊಂದು ಕಡೆಯೂ ಕೂಡ ಹದ್ದಿನ ಕಣ್ಣಿಡಬೇಕು ಅಂತೇಳಿ 250ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಅಳವಡಿಕೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಆ CC ಕ್ಯಾಮ್ರಾಗಳಲ್ಲಿ ಎಲ್ಲೆಲ್ಲಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋಂಥದ್ದನ್ನು ನೇರವಾಗಿ LEDಗಳ ಮುಖಾಂತರವಾಗಿ ನೋಡಬೇಕು ಅನ್ನುವಂಥ ಕಾರಣಕ್ಕೂ ಕೂಡ ಆ ವ್ಯವಸ್ಥೆಗಳನ್ನು LED ಮುಖಾಂತರವಾಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಹಿಳೆಯರು, ಯುವತಿಯರು ಬರುವಂಥವ್ರು ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದೊಮ್ಮೆ ಸಂಭ್ರಮಾಚರಣೆಯನ್ನು ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ನೆರವು ಕೇಂದ್ರಗಳನ್ನು ಮಾಡಲಾಗಿದೆ. ಅಂದರೆ ಆಯಾ ರಸ್ತೆಗಳ ಎಂಡ್ಗಳಲ್ಲಿ ನೆರವು ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿರುವಂಥದ್ದು. ರಿಯಾಲಿಟಿ ಚೆಕ್ 4, ಸ್ಥಳ ಚರ್ಚ್ ಸ್ಟ್ರೀಟ್.
ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2026 ಸೆಲೆಬ್ರೇಟ್ ಮಾಡೋಕ್ಕೆ ಬೆಂಗಳೂರಿನ ಜನ ಉತ್ಸುಕರಾಗಿದ್ದಾರೆ. ನಾವೀಗ ಚರ್ಚ್ ಸ್ಟ್ರೀಟ್ನಲ್ಲಿದ್ದೀವಿ. ಚರ್ಚ್ ಸ್ಟ್ರೀಟ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀವಿ. ಈಗಾಗಲೇ ಸಾಕಷ್ಟು ಜನ ಚರ್ಚ್ ಸ್ಟ್ರೀಟ್ನ ಕಡೆ ಮುಖ ಮಾಡಿರೋದನ್ನು ಗಮನಿಸ್ಬೋದು. ಕಾರಣ ಸಹಜವಾಗಿ ಜನ ಹೆಚ್ಚಾಗ್ತಾರೆ. ಹೀಗಾಗಿ ಬಿಫೋರ್ ನೋಡ್ಕೊಂಡು ಹೋಗೋಣ ಅನ್ನೋ ಒಂದಷ್ಟು ಖುಷಿಯಲ್ಲಿ ಮತ್ತು ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ನ ಒಂದಷ್ಟು ದೀಪಾಲಂಕಾರವನ್ನು ಕಣ್ತುಕೊಳ್ಳೋದಕ್ಕೆ ಸಹಜವಾಗಿ ಈಗಾಗಲೇ ಜನ ಬರ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಗಮನಿಸ್ಬೋದು ನೀವು. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಈಗಾಗಲೇ ಬ್ರಿಗೇಡ್ ರಸ್ತೆ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಎರಡು ಕಡೆ ಸುಭದ್ರವಾಗಿ ಬ್ಯಾರಿಕೇಡನ್ನು ಹಾಕುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಇದಾದ ಬಳಿಕ ಪೊಲೀಸರು ಇಡೀ ರಸ್ತೆಯಲ್ಲಿ ಸುಮಾರು ನಾಳೆ ಒಂದೇ ದಿನ 3 ಲಕ್ಷ ಜನ ಸೇರಬಹುದು. ಹೀಗಾಗಿ ಆ 3 ಲಕ್ಷ ಜನರನ್ನು ಕಂಟ್ರೋಲ್ ಮಾಡಬೇಕು. ಕಳೆದ ವರ್ಷ 3 ಲಕ್ಷ ಇತ್ತು, ಈ ಬಾರಿ ಇನ್ನೊಂದಷ್ಟು ಜನ ಸೇರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿಯೇ ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಏರಿಯಾಗಳಲ್ಲೇ ಸುಮಾರು 3,500 CCTVಗಳನ್ನು ಹಾಕಲಾಗಿದೆ. ಕಾರಣ ಅದರ ಮಾನಿಟರಿಂಗ್ ಸೆಂಟರ್ ಏನಿದೆ ಅದನ್ನು ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿಟ್ಕೊಳ್ಳಲಾಗಿದೆ. 3,500 CCTVಗಳನ್ನು ಗಮನಿಸುವ ಕೆಲಸವನ್ನು ಮಾಡ್ತಾರೆ. ಯಾರು ಕಿಡಿಗೇಡಿಗಳಿರ್ತಾರೋ, ಯಾರು ಒಂದಷ್ಟು ತರಲೆಗಳನ್ನು ಮಾಡ್ತಾರೋ, ಯಾರು ಹೆಣ್ಮಕ್ಳ ಜೊತೆ ಒಂದಷ್ಟು ಅಸಭ್ಯವಾಗಿ ವರ್ತಿಸ್ತಾರೋ ಅಂಥವರನ್ನು ಗುರುತಿಸೋದಕ್ಕೆ ಈ ಒಂದು CCTVಯನ್ನು ನಿಗಾವನ್ನು ವಹಿಸುವ ಕೆಲಸವನ್ನು ಮಾಡಲಾಗಿದೆ. ಇನ್ನು ನಗರದ ಈ ಪ್ರದೇಶಗಳಲ್ಲಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಜನ ಸೇರುವ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಅಲ್ಲದೆ ಪಬ್ಗಳಲ್ಲಿ ಹೆಚ್ಚಿನ ಜನ ಸೇರುವ ಕಾರಣ ಪಬ್ಗಳ ಮೇಲೂ ಕೂಡ ಕಣ್ಣಿಡುವ ಮೂಲಕ ಅಹಿತಕರ ಘಟನೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಹೊಸ ವರ್ಷ ಹಿನ್ನೆಲೆಯಲ್ಲಿ MG ರೋಡ್ನ ಪಬ್ಗಳಲ್ಲಿ ಸದ್ಯ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಥ ಕಾರಣಕ್ಕಾಗಿ ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಾಂಬ್ ಸ್ಕ್ವಾಡ್ ಏನಿದೆ, ಜೊತೆಗೆ ಡಾಗ್ ಸ್ಕ್ವಾಡ್ಗಳೇನಿದೆ, ಇವೆಲ್ಲವೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರುವಂಥದ್ದು. ನಾಳೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಸೆಲೆಬ್ರೇಷನ್ಗಳಿಗೆ ಬರ್ತಾರೆ. MG ರೋಡ್ ಅಂದಾಗ ಪಾರ್ಟಿ ಪ್ರಿಯರ್ ಹಾಟ್ಸ್ಪಾಟ್ ಆಗಿರುವಂಥ ಕಾರಣಕ್ಕಾಗಿ ಬರುವಂಥವ್ರಿಗೆ ತೊಂದರೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂಥದ್ದು. ಅದೇ ರೀತಿ ಬಾಂಬ್ ಸ್ಕ್ವಾಡ್ ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪಬ್ಗಳಿದೆ, ಎಲ್ಲೆಲ್ಲಿ ಹೆಚ್ಚಿನ ಜನಗಳೆಲ್ಲರೂ ಕೂಡ ಜಮಾವಣೆ ಆಗ್ತಾರೆ, ಅಲ್ಲೆಲ್ಲವೂ ಕೂಡ ವಿಸಿಟನ್ನು ಮಾಡೋದ್ರ ಮುಖಾಂತರವಾಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಸುಮಾರು ಸಂಜೆ 6-7 ಗಂಟೆ ನಂತರದಲ್ಲೇ ಜನ ಹೆಚ್ಚಾಗಿ ಬರುವಂಥ ಹಿನ್ನೆಲೆಯಲ್ಲಿ ಆಗ್ಲಿಂದಲೇ ಒಂದಷ್ಟು ಭದ್ರತೆಗಳನ್ನು ಹೆಚ್ಚು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದೇ ಕಾರಣಕ್ಕಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ವಹಿಸಬೇಕು. ಜೊತೆಗೆ ಜನ ಹೆಚ್ಚಾಗಿ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸದ್ಯ ತಪಾಸಣೆಯ ಎಲ್ಲ ಕೆಲಸಗಳು ಕೂಡ MG ರೋಡ್ನಲ್ಲಿ ಆಗ್ತಾ ಇದೆ. ಒಟ್ಟಾರೆ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದು ಸಂಭ್ರಮದ ಜೊತೆ ಎಚ್ಚರಿಕೆ ಕೂಡ ಅತ್ಯಗತ್ಯ ಅನ್ನೋದನ್ನ ನೆನಪಲ್ಲಿ ಇಟ್ಟುಕೊಂಡು ಸಂತೋಷದಿಂದ ಹೊಸ ವರ್ಷವನ್ನ ಸ್ವಾಗತಿಸೋಣ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.